ವರ್ಷದಿಂದ ನೇಮಕಾತಿ ಆಗ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಯುವಕರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅನ್ಎಂಪ್ಲಾಯ್ಮೆಂಟು ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಈ ಒಂದು ಸಲುವಾಗಿ ಸುಮಾರು ನಾವು ಇದೇ ವರ್ಷ ಅಂದರೆ 2025 ಮಾರ್ಚಲ್ಲಿ ಹೋರಾಟ ಮಾಡಿದ್ವಿ ಧಾರವಾಡದಲ್ಲಿ. ಮತ್ತು ಸೆಪ್ಟೆಂಬರ್ 25ನೇ ತಾರೀಕು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಬೃಹತ್ ಮಟ್ಟದ ಹೋರಾಟ ಮಾಡಿದ್ವಿ. ಅದಾದಮೇಲೆ ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ ಸರ್, ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ, ಬೇರೆ ಬೇರೆ ಡಿಸ್ಟಿಕ್ ವೈಸ್ ಎಲ್ಲನೂ ಹೋರಾಟ ಮಾಡಿದ್ವಿ. ಇದೇ ತಿಂಗಳಲ್ಲಿ ಡಿಸೆಂಬರ್ 8ನೇ ತಾರೀಕು ನಾವು ಧಾರವಾಡದಲ್ಲಿ ಶ್ರೀನಗರದಿಂದ DC ಕಚೇರಿವರೆಗೂ ಪಾದಯಾತ್ರೆ ಮಾಡಿ ಒಂದು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಪರ್ಮಿಷನ್ಸ್ ಕೊಟ್ಟಿದ್ವಿ. ಆದರೆ ಸರ್ಕಾರದ ಒತ್ತಡದಿಂದ ಮಾನ್ಯ ಕಮಿಷನರ್ ಆದಂಥ ಶಶಿಕುಮಾರ್ ಸರ್ ಅದು ನಿರಾಕರಿಸಿದ್ರು. ಅದಾದಮೇಲೆ ನಂತರ ನಾವು ಬೆಳಗಾವಿಯಲ್ಲಿ 11ನೇ ತಾರೀಕು ಇವತ್ತು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಂದು ಕಮಿಷನರ್ ಸರ್ಗೆ ಮತ್ತು ಎಲ್ಲರಿಗೂ ಮನವಿ ಮಾಡಿದ್ವಿ. ಸರ್ಕಾರದ ಒತ್ತಡದಿಂದ ಅಂದರೆ ವಿದ್ಯಾರ್ಥಿಗಳು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸೇರ್ತಾರೆ, ಕಾನೂನು ವ್ಯವಸ್ಥೆಗೆ ಅಡ್ಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಅವರು ಒಂದು ನೆಪ ಅಷ್ಟೇ ಸರ್, ಅದೊಂದು ಆನ್ಸರ್ ಹೇಳಿದ್ದಾರೆ. ಬಟ್ ಅದು ರಿಯಲ್ ಆನ್ಸರ್ ಅದಲ್ಲ. ಇದು ಸರ್ಕಾರದ ಒತ್ತಡದಿಂದ, ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ ಇವತ್ತು ನಮಗೆ ಪರ್ಮಿಷನ್ಸ್ ಕೊಡ್ತಾ ಇಲ್ಲ. ನಮಗೆ ಅಂತಲ್ಲ ಸರ್, ಯಾರಿಗೂ ಪರ್ಮಿಷನ್ಸ್ ಕೊಡ್ತಾ ಇಲ್ಲ. ಇಲ್ಲಿ ಧಾರವಾಡದಲ್ಲಿ ಹೋರಾಟ ಮಾಡಬೇಕಂತಂದರೆ ಮತ್ತು ಬೆಳಗಾವಿ ಸೆಕ್ಷನಲ್ಲಿ ಸರ್ ನೂರಾರು ಹೋರಾಟ ಆಗ್ತಿದೆ. ಎಕ್ಸೆಪ್ಟ್ ವಿದ್ಯಾರ್ಥಿಗಳು ಹೋರಾಟ ಬಿಟ್ಟರೆ ಬೇರೆ ಎಲ್ಲದಕ್ಕೂ ಪರ್ಮಿಷನ್ಸ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಹೋರಾಟಕ್ಕೆ ಮಾತ್ರ ಪರ್ಮಿಷನ್ಸ್ ಕೊಟ್ಟಿಲ್ಲ. ಇದನ್ನು ಖಂಡಿಸ್ತೀವಿ ಸರ್, ಇದು ತೀವ್ರವಾಗಿ ಖಂಡಿಸ್ತೀವಿ. ಆದರೆ ಸರ್ ಇದು 8ನೇ ತಾರೀಕು ಧಾರವಾಡದಲ್ಲಿ ಪರ್ಮಿಷನ್ಸ್ ನಮಗೆ ಕೊಟ್ಟಿರಲಿಲ್ಲ. 7ನೇ ತಾರೀಕು ನಮಗೆ ಒಂದು ಪರ್ಮಿಷನ್ಸ್ ನಿರಾಕರಿಸಿದೆ ಅಂತ 7ನೇ ತಾರೀಕು ನಮಗೆ ಲೆಟ್ರ್ ಕೊಟ್ಟಿದ್ದರು. ಆ ಲೆಟ್ರು ಮತ್ತೆ ಅದಕ್ಕೆ ಅಟ್ಯಾಚ್ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನಾವು ಧಾರವಾಡದ ಹೈಕೋರ್ಟ್ಗೆ ನಾವು ರಿಟ್ ಅಪೀಲ್ ಹಾಕಿದ್ದೀವಿ. ಮೇ ಬಿ ಅದು ಇವತ್ತು ಏರಿಂಗ್ ಇದೆ ಸರ್. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ಮೇಲೆ 3 ಗಂಟೆ ಮೇಲೆ ನಮಗೆ ಕೋರ್ಟ್ ಮೇಲೆ ಸಂಪೂರ್ಣ ಭರವಸೆ ಇದೆ ಸರ್. ಯಾಕೆಂದರೆ ಇವತ್ತು ರೈಟ್ ಟು ಪ್ರೊಟೆಸ್ಟ್ ಅನ್ನೋದು ಇದು ಇಟ್ಸ್ ಎ ಫಂಡಮೆಂಟಲ್ ರೈಟ್ಸ್, ಯಾರಿಂದನೂ ಕಿತ್ಕೊಳಕ್ಕಾಗಲ್ಲ ಸರ್. ಅದು ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋದಕ್ಕೆ ಯಾವ ಮುಖ್ಯಮಂತ್ರಿ ಅಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ ಕೈಯಿಂದನೂ ಆಗಲ್ಲ. ಅದು ನಮಗೆ ಕಂಪ್ಲೀಟ್ ಒಂದು ಭರವಸೆ ಇದೆ ನ್ಯಾಯಾಲಯದ ಮೇಲೆ. ನಮಗೆ ಇವತ್ತು ಪರ್ಮಿಷನ್ ಸಿಗುತ್ತೆ ಧಾರವಾಡದಲ್ಲಿ. ಮತ್ತೆ ನಾವು ಹೋರಾಟ ಮಾಡ್ತೀವಿ ಸರ್. ಮತ್ತು ಈ ಒಂದು ಬೆಳಗಾವಿ ಸೆಷನ್ ನಡಿಬೇಕಾದ್ರೆ ಅಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ. ಅಲ್ಲೂ ಕೂಡ ನಮಗೆ ಒಂದು ಪರ್ಮಿಷನ್ ಸಿಗುತ್ತೆ ಅಂತ ಒಂದು ಕಾನೂನು ರೀತಿಯಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. 100% ನಮಗೆ ನಂಬಿಕೆ ಇದೆ ಸರ್ ಕಾನೂನು ಮೇಲೆ. ಪರ್ಮಿಷನ್ ಸಿಕ್ಕಾದ್ಮೇಲೆ ಖಂಡಿತ ಈ ಒಂದು ನೇಮಕಾತಿ ಸಲುವಾಗಿ ಕಾನೂನು ಅಡೆತಡೆಗಳು ಏನೇನಿದೆ ಅಷ್ಟೂ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಅಷ್ಟು ಸಮಸ್ಯೆಗಳನ್ನ ಬಗೆಹರಿಸಬೇಕು. ಬರೀ ಒಂದೇ ಸಮಸ್ಯೆ ಅಲ್ಲೇ ಸರ್, ಈ ಕಡೆ 50 to 56% ರಿಸರ್ವೇಷನ್ ಇಶ್ಯೂಸ್ ಇದೆ ಮತ್ತು ಒಳ ಮೀಸಲಾತಿ ಇಶ್ಯೂಸ್ ಇದೆ. ಅದು ಇದ್ರ ಜೊತೆಯಲ್ಲಿ 3A ಮತ್ತು 3B ಅಭ್ಯರ್ಥಿಗಳಿಗೆ ಏನು ಅನ್ಯಾಯ ಆಗ್ತಿದೆ, ಇದಷ್ಟೂ ಸಮಸ್ಯೆ ಚರ್ಚೆ ಆಗಿ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಷ್ಟೂ ನಮಗೆ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಇದೆಲ್ಲ ಬಗೆಹರಿಸಿ ಇಮಿಡಿಯೇಟ್ ನೇಮಕಾತಿ ಪ್ರಾರಂಭ ಮಾಡಿ ಮತ್ತು ವಯೋಮಿತಿ ಹೆಚ್ಚಿಸ್ಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು.